ಕೆಲಸ ಮಾಡದ ಬಿಜೆಪಿ ಸಂಸದರಿಗೆ ಟಿಕೆಟ್ ಇಲ್ಲ. ಬಿಜೆಪಿಯ 12 ಸಂಸದರ ಬದಲಾವಣೆ ಅಂತಿದೆ. ನಮ್ಮ ಆರೋಪ ಸತ್ಯವಾಗಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನಾವು ಮೊದಲಿಂದಲೂ ಕೂಡ ಹೇಳ್ತಾ ಇದ್ವಿ ಸಂಸದರುಗಳು ಕೆಲಸ ಮಾಡ್ತಾ ಇಲ್ಲ ಅಂತ. ಅದೇ ರೀತಿಯಾಗಿ ಯಾರ್ಯಾರು ಕೆಲಸ ಮಾಡಿಲ್ಲೋ ಅವ್ರಿಗೆ ಯಾರಿಗೂ ಟಿಕೆಟ್ ಸಿಗಲ್ಲ. ಬಿಜೆಪಿ 12 ಸಂಸದರ ಬದಲಾವಣೆ ಅಂತಿದೆ. ಈ ಮುಖಾಂತರವಾಗಿ ನಾವು ಏನು ಆರೋಪ ಮಾಡ್ತಾ ಇದ್ವಿ ಅದು ಸತ್ಯವಾಗಿದೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ನಾವು 26 ಸಂಸದರು ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ವಿ. ಈಗ 12 ಸಂಸದರಿಗೆ ಟಿಕೆಟ್ ನಿರಾಕರಣೆ ಆಗ್ತಿದೆ. ನಾವು ಇದನ್ನ ಚುನಾವಣೆಯಲ್ಲಿ ಬಳಸ್ಕೊಳ್ತೇವೆ ಅಂತ ಕೂಡ ಹೇಳಿದ್ದಾರೆ. ಜನರ ಬಳಿ ಬಿಜೆಪಿ ಎಂಪಿಗಳು ಕೆಲಸ ಮಾಡಿಲ್ಲ ಅಂತ ಹೇಳ್ತೇವೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗೆಯೇ ಕೇವಲ 12 ಜನರಲ್ಲ, ಎಲ್ಲರನ್ನೂ ಬದಲಾವಣೆ ಮಾಡಬೇಕು, ಕೆಲಸ ಮಾಡದ ಎಲ್ಲರನ್ನೂ ಬದಲಿಸಿ ಅಂತ ಎಂಬಿ ಪಾಟೀಲ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮಗೆ ಗೊತ್ತಾಗ್ತದೆ ಅವ್ರು ಕೆಲಸ ಅಂತೂ ಮಾಡಿಲ್ಲ ಅಂತ ನಾವೇ ಹೇಳ್ತೀವಲ್ಲ, ನಾವೇ ಆರೋಪ ಮಾಡ್ತಾ ಇದ್ದೀವಿ. ಅದನ್ನ ಈಗ ಅವರು ಪ್ರೂವ್ ಮಾಡ್ದಂಗೆ ಆಯ್ತಲ್ಲ. 26 ಜನರು ಗೆದ್ದು ನಮ್ಮ ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಅಲ್ಲಿ ಧ್ವನಿ ಎತ್ತಲಿಲ್ಲ ಅಂತ ನಾವು ಹೇಳಿದ್ದೇವೆ. ಅದೀಗ ಪ್ರೂವ್ ಆಯ್ತಲ್ಲ. ಬದಲಾವಣೆ ಅಂದ್ರೆ ಅವ್ರು ಪ್ರೂವ್ ಮಾಡಿದ್ರು ಅಂತ, ಕೆಲಸ ಮಾಡಿಲ್ಲ ಅಂತ. ಖಂಡಿತವಾಗಿ ರಾಜ್ಯದ ಜನತೆ ಮುಂದೆ ಹೇಳ್ಬೇಕಲ್ಲ, ಇದನ್ನ ನಾವು ಹೇಳ್ಕೊಂಡು ಬರ್ತೀವಿ. ಈಗ ಭಾರತೀಯ ಜನತಾ ಪಾರ್ಟಿಯವರು 11 ಕ್ಷೇತ್ರದಲ್ಲಿ 12 ಕ್ಷೇತ್ರದಲ್ಲಿ ಬದಲಾವಣೆ ಮಾಡ್ಕೊಳ್ತೀವಿ ಅಂತೇಳಿ ಹುಡುಕಾಡ್ತಾ ಇದ್ದಾರೆ. ಅಂದಾಗ ಅವರಿಗೆ ಅಭ್ಯರ್ಥಿ ಕೊರತೆ ಇದೆ ಅಂತ ಆಯ್ತಲ್ಲ, ಅದು ಪಬ್ಲಿಕ್ ಆಗಿ ಈಗ ಗೊತ್ತಾಗ್ತದೆ. ಅವರಿಗೆ ಅಭ್ಯರ್ಥಿಗಳ ಕೊರತೆ ಇದೆ, ನಮಗೆ ಗೊತ್ತಾಗ್ತದೆ. ಅವ್ರು ಕೆಲಸ ಅಂತೂ ಮಾಡಿಲ್ಲ ಅಂತ ನಾವೇ ಹೇಳ್ತೀವಲ್ಲ. ಬಿಜೆಪಿ ಸಂಸದರು ಏನಿದ್ದಾರೆ ಯಾರು ಕೂಡ ರಾಜ್ಯದ ಪರವಾಗಿ ಹೋಗಿ ಕೇಂದ್ರದಿಂದ ಏನು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಅನುದಾನ ಬರ್ತಾ ಇಲ್ಲ, ಅದು ಕೊಡಿಸುವಂಥ ಕೆಲಸ ಮಾಡಲಿ ಅಂತ ಹೇಳಿದ್ವಿ. ಕೇವಲ 12 ಯಾಕೆ? ಹಾಗೆ ನೋಡಿದರೆ ಎಲ್ಲರನ್ನೂ ಬದಲು ಮಾಡಬೇಕು. ಅದನ್ನು ನೀವು ಹೇಳೋ ಪ್ರಕಾರ ಆ ಒಂದು ಮಾನದಂಡ ಇದ್ದರೆ ಎಲ್ಲರನ್ನೂ ಬದಲಾವಣೆ ಮಾಡಬೇಕು. ನೀವು ಒತ್ತಾಯ ಮಾಡ್ತೀರಾ ಸರ್? ನಾವು ಅವ್ರ ಪಕ್ಷದ ಇದು ಅಂದ್ರೆ ಅವರೇ ಪ್ರೂವ್ ಮಾಡಿದಾರಲ್ಲ. ಈಗ ನೋಡಿ, ಕಾಂಗ್ರೆಸ್ ನಾವು ಲಾಭ ಲುಕ್ಸಾನ ನೋಡಿ ಯಾರೇ ಅಭ್ಯರ್ಥಿ ಆದರೂ ಕೂಡ ಬಿಜೆಪಿಯಿಂದ ನಾವು ನಮ್ಮ ಅಭ್ಯರ್ಥಿ ಆಗ್ತಾ ಇದ್ದೀವಿ. ನಾವು ಚುನಾವಣೆ ಎದುರಿಸ್ತೇವೆ, ಚುನಾವಣೆ ಗೆಲ್ತೀವಿ. ಈ ಬಿಜೆಪಿ ಸಂಸದ